ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರಭಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿ ಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತಕರ್ತಂ ನಮಾಮಿ ಶ್ರೀ ಗುರು ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯಾಸ್ಯ ವಿಠಲ ದಾಸರಾಯ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈವರೆಗೆ ಹರಿಕಥಾಮೃತ ಸಾರದ ಮಂಗಳಾಚರಣೆಯ 12 ಪದ್ಯಗಳು ಮುಗಿದಿದ್ದವು ಚಿಂತನೆ. ಇವತ್ತು ಹರಿಕಥಾಮೃತ ಸಾರದ 13ನೆಯ ಪದ್ಯ ಮತ್ತು ಅದರ ಭಾವಪ್ರಕಾಶಿಕೆಯ ಚಿಂತನೆ ಮಾಡೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸುತ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಿಮಳವು ಸುಮನದೊಳಗನಲನು ಅರಣಿಯೊಳಗಿ ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದೆಲೆ ಇರುತಿಹ ಜಗನ್ನಾಥ ವಿಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ ಕೊಂಡಾಡುವುದು ಪ್ರತಿದಿನವೂ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಪರಿಮಳವು ಸುಮನದೊಳು ಸುಮನದೊಳಗನಲನು ಅರಣಿಯೊಳಗಿಪ್ಪಂತೆ ದಾಮೋದರನು. ಅಂದರೆ ಪರಿಮಳವು ಸುಮನದೊಳು ಅಂದರೆ ಈ ಹೂವು ಅರಳುತ್ತಿದ್ದ ಹಾಗೆ ಹೇಗೆ ಸುವಾಸನೆ ಬರುತ್ತೆ, ಆ ರೀತಿಯಲ್ಲಿ ಹೂವಿನ ಒಳಗೆ ಹೇಗೆ ಸುವಾಸನೆ ಗೋಚರವಾಗುತ್ತಲ್ಲ, ಆ ರೀತಿಯಲ್ಲಿ ಭಗವಂತ ಕೆಲವೆಡೆ ಗೋಚರವಾಗ್ತಾನೆ. ಬ್ರಹ್ಮವಾಯುಗಳಿಗೆ ಸರ್ವಥಾ ಎಲ್ಲೆಡೆಯಲ್ಲಿಯೂ ಅವನು ಗೋಚರಿಸುತ್ತಲೇ ಇರುತ್ತಾನೆ. ಇನ್ನು ಅನಲನು ಸುಮನದೊಳಗನಲನು ಅಂತ ಒಂದು ಪದ. ಸುಮನದೊಳಗೆ, ಪರಿಮಳವು ಸುಮನದೊಳಗೆ, ಅನಲನು ಅರಣಿಯೊಳಗಿಪ್ಪಂತೆ. ಅಂದರೆ ಅರಣಿ ಅಂದರೆ ಇದು ಅಶ್ವತ್ಥ ವೃಕ್ಷದ ಕಾಷ್ಟ. ಅದರೊಳಗೆ ಹೇಗೆ ಬೆಂಕಿ ಇರುತ್ತೆ, ಅನಲ ಅಂದರೆ ಬೆಂಕಿ. ಈ ರೀತಿಯಲ್ಲಿ ಅದರಲ್ಲಿ ಬೆಂಕಿ ಇದ್ದರೂ ಕೂಡ ಅದು ಕಾಣಿಸಲ್ಲ. ಈ ಮೊಸರು ಕಡೆದಂತೆ ಒಂದು ಕಾಷ್ಟವನ್ನು ತಗೊಂಡು ಇನ್ನೊಂದು ಕಾಷ್ಟಕ್ಕೆ ಮಥನ ಮಾಡಿದಾಗ ಅಥವಾ ಕಡೆದಾಗ ಆಗ ಮಾತ್ರ ಬೆಂಕಿ ಉತ್ಪತ್ತಿಯಾಗುತ್ತೆ, ಬೆಂಕಿ ಇರುವುದು ನಮಗೆ ಕಾಣುತ್ತೆ. ಈ ರೀತಿಯಲ್ಲಿ ರುದ್ರಾದಿ ದೇವತೆಗಳಲ್ಲಿ ಕೇವಲ ಧ್ಯಾನಗೋಚರನಾಗಿ ಅವರು ಧ್ಯಾನಕ್ಕೆ ಕೂತಾಗೆಲ್ಲ ಅವರಿಗೆ ಕಾಣ್ತಾನೆ. ಆದರೆ ವಾಯುದೇವರಿಗೆ ದೇವರಿಗೆ ಎಲ್ಲೆಡೆಯಲ್ಲಿಯೂ ಯಾವಾಗಲೂ ಗೋಚರಿಸುತ್ತಿರುತ್ತಾನೆ ಭಗವಂತ. ಇನ್ನು ಲಕ್ಷ್ಮೀದೇವಿಗೆ ಪ್ರಳಯ ಕಾಲದಲ್ಲೂ ಅವನ ಅನಂತ ರೂಪಗಳನ್ನು ಗುಣಗಳನ್ನು ತೋರಿಸುತ್ತಿರ್ತಾನೆ. ಈ ರೀತಿಯಲ್ಲಿ ದಾಮೋದರನು ಅನಲನು ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದೆಲೆ ಅಂತ. ದಾಮೋದರನು ಅಂದರೆ ದಾಮ ಅಂದರೆ ಈ ಹಗ್ಗ. ಇದು ಕರುಗಳನ್ನ ಕಟ್ಟಕ್ಕೆ ಒಂದು ಸಣ್ಣ ಒಂದು ಹಗ್ಗ ಬಳಸ್ತಾರೆ. ಈ ಹಗ್ಗನ ಯಶೋದೆ ತಗೊಂಡು ಅಂತ ಎಲ್ಲದಕ್ಕೂ
ಯಾವುದಕ್ಕೂ ನಿಲ್ಕದಂತಹ, ಲಕ್ಷ್ಮಿಗೂ ಕೂಡ ಅತೀತ ಅಂಥ ಪರಮಾತ್ಮನ ಕಟ್ಟಾಕ್ತಾಳೆ ಯಶೋದೆ. ಅಂದರೆ ಅವನು ಅಷ್ಟು ಭಕ್ತವತ್ಸಲ, ಸದಾ ಲಕ್ಷ್ಮಿಯಿಂದ ಪೂಜೆಗೊಳ್ತಾನೆ, ಬ್ರಹ್ಮವಾಯುಗಳಿಗೆ ಸದಾ ಗೋಚರಿಸ್ತಾನೆ, ಇನ್ನು ರುದ್ರಾದಿಗಳಿಗೆ ಧ್ಯಾನದಲ್ಲಿ ಗೋಚರ ಆಗ್ತಾನೆ. ಇನ್ನು ಸಣ್ಣ ಭಕ್ತರನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರ ಧ್ಯಾನಗಳಲ್ಲಿ ಗೋಚರನಾಗ್ತಾನೆ, ಅಪರೋಕ್ಷಗಳಲ್ಲಿ. ಹೀಗೆ ದಾಮೋದರ ಅಂತ ಇಲ್ಲಿ ಒಂದು ಪದ ಬಳಸಿದ್ದಾರೆ. ಹೇಗೆ ಯಶೋದೆಗೆ ಅವನು ಕಟ್ಟಿಬಿದ್ದ, ಆ ರೀತಿಯಲ್ಲಿ ಧ್ಯಾನದಲ್ಲಿ ತಾರತಮ್ಯಾನುಸಾರವಾಗಿ ದೇವತೆಗಳಿಗೆ ಅವರವರ ಶಕ್ತಿಯಾನುಸಾರವಾಗಿ ಅವನು ಕಾಣಿಸಿಕೊಳ್ಳುತ್ತಾನೆ. ಕಟ್ಟು ಬೀಳುತ್ತಾನೆ ಅಂದರೆ ಅವರ ಅಂತರಂಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಒಂದು ಅರ್ಥ. ಮನದಲ್ಲಿ ತೋರಿ ತೋರದಲೆ, ಇಲ್ಲಿ ಮನದಲ್ಲಿ ತೋರಿ ಎಂದಾಗ ಇದು ಬ್ರಹ್ಮವಾಯುಗಳಾಗತ್ತೆ. ಲಕ್ಷ್ಮೀದೇವಿ ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳಿಗೆ ಸದಾ ಅವನು ಎಲ್ಲ ರೀತಿಯಲ್ಲಿ, ಎಲ್ಲ ರೂಪಗಳಲ್ಲಿ, ಬ್ರಹ್ಮಾಂಡದಲ್ಲಿ ಯಾವ ದೇವರ ಸೃಷ್ಟಿ ಸ್ಥಿತಿಗಳಲ್ಲಿ, ಈ ಬ್ರಹ್ಮದೇವರ ವಾಯುದೇವರ ಸೃಷ್ಟಿಯಾದ ನಂತರ ಈ ಸೃಷ್ಟಿ ಸ್ಥಿತಿಗಳಲ್ಲಿ, ಮುಂದಿನ ಸೃಷ್ಟಿಯಲ್ಲಿ ಮತ್ತು ಸ್ಥಿತಿಗಳಲ್ಲಿ ದೇವರು ಅನಂತಾನಂತ ರೂಪಗಳಲ್ಲಿ, ವೇದಗಳಲ್ಲಿ ಹೇಳಿರುವಂತಹ, ಪುರಾಣಗಳಲ್ಲಿ ಹೇಳಿರುವಂತಹ ಅಷ್ಟೂ ರೂಪಗಳಲ್ಲಿ ಗೋಚರನಾಗ್ತಿರ್ತಾನೆ. ಇನ್ನು ತೋರದೆಲೆ ಎಂದಾಗ ಇದು ಬ್ರಹ್ಮವಾಯುಗಳನ್ನು, ಸರಸ್ವತಿ ಭಾರತಿಯನ್ನು ಬಿಟ್ಟು ಮಿಕ್ಕ ದೇವತೆಗಳಲ್ಲಿ, ರುದ್ರಾದಿ ದೇವತೆಗಳಲ್ಲಿ ಧ್ಯಾನಕ್ಕೆ ಮಾತ್ರ ಗೋಚರ ಆಗ್ತಾನೆ ಅಂತ ಹೇಳಿ, ಇರುತಿಹ ಜಗನ್ನಾಥ ವಿಠಲನ ತೋರಿ ತೋರದೆಲೆ ಇರುತಿಹ. ಇನ್ನು ಇಂದ್ರಾದಿ ದೇವತೆಗಳಲ್ಲಿ ಎಲ್ಲ ಅವರವರ ಕಾರ್ಯ ಮಾಡಬೇಕಾದ್ರೆ, ಅವರವರ ತತ್ವಾಭಿಮಾನಿಗಳಾದಂಥರಿಂದ ಅವರವರ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರವರಿಗೆ ಬಿಂಬದಲ್ಲಿ ಕಾಣಿಸುತ್ತಿರುತ್ತಾನೆ. ಈ ರೀತಿಯಲ್ಲಿ ತೋರಿ ತೋರದೆಲೆ, ತೋರಿ ಅಂದರೆ ಬ್ರಹ್ಮವಾಯುಗಳಿಗೆ ತೋರಿ, ಇನ್ನು ಮುಂದೆ ಬರುವಂತಹ ತಾರತಮ್ಯದಲ್ಲಿ ಬರುವಂತಹ ದೇವತೆಗಳಿಗೆ ಧ್ಯಾನದಲ್ಲಿ ಮಾತ್ರ ತೋರುಗೊಡುತ್ತಾ, ತೋರಿ ತೋರದೆಲೆ ಇರುತಿಹ ಜಗನ್ನಾಥ ವಿಠಲನ ಕರುಣೆ ಪಡೆವ. ಇಂತಹ ಜಗನ್ನಾಥ ವಿಠಲ ಅಂದಾಗ ನಾರಾಯಣ, ಈ ಗ್ರಂಥ ಪ್ರತಿಪಾದ್ಯ ದೇವತೆ ನಾರಾಯಣ ಮತ್ತು ನಾರಸಿಂಹದೇವರು. ಅಂತಹ ಜಗನ್ನಾಥ ವಿಠಲನ ಕರುಣೆ ಪಡೆವ ಮುಮುಕ್ಷು ಜೀವರು. ಇಂತಹ ಜಗನ್ನಾಥ ವಿಠಲನ್ನ ಕರುಣೆ ಬೇಕು ಅಂತ ಪ್ರಯತ್ನ ಪಡುತ್ತಿರುವಂತಹ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಇಲ್ಲಿ ಮೇಲೆ ಹೇಳಿದಾಗೆ, ಯಾರು ಪರಮ ಭಾಗವತರು? ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಭಾರತೀ ಸರಸ್ವತಿ ಭಾರತೀಯರು, ಮತ್ತು ಗರುಡಶೇಷ ರುದ್ರಾದಿಗಳು, ಮತ್ತು ಇಂದ್ರಾದಿ, ಹಿಂದಿನ ಪದ್ಯದಲ್ಲಿ ಹೇಳಿರುವಂತೆ ಕ್ಷಿತಿಪರು ಅಂದರೆ ಈ ಮನುಷ್ಯೋತ್ತಮರವರೆಗೆ ತಾರತಮ್ಯಾನುಸಾರವಾಗಿ ಬರುವಂತಹ ಎಲ್ಲ ದೇವತೆಗಳು, ಮತ್ತು ಯತಿವರೇಣ್ಯರುಗಳು ಮತ್ತು ದಾಸವರೇಣ್ಯರುಗಳು, ಇವರೆಲ್ಲರೂ ಪರಮ ಭಾಗವತರ ಸಾಲಲ್ಲಿ ಬರ್ತಾರೆ. ಇಂಥವರನ್ನು ಕೊಂಡಾಡುವುದು ಪ್ರತಿದಿನವೂ. ಈ ರೀತಿಯಲ್ಲಿ ಇವರನ್ನೆಲ್ಲ ಸ್ತುತಿ ಮಾಡಿದಾಗ ಮಾತ್ರ ಭಗವಂತ ತಾನು ಕಾಣಿಸೋಲ್ಲ, ಆದರೆ ಧ್ಯಾನದಲ್ಲಿ ಇವರೆಲ್ಲರ ಕರುಣೆ ಆದಾಗ ತೋರಿ ತೋರದೆಲೆ ಅಂತ ಧ್ಯಾನಕ್ಕೆ ಗೋಚರನಾಗ್ತಾನೆ. ಇಲ್ಲದಿದ್ದರೆ ಅವನು ಕಾಣೋಲ್ಲ, ಇಲ್ಲಂದರೆ ತೋರದೆಲೆ ಅಂತ ಅವನು ತೋರಲ್ಲ. ಅವನು ತೋರಬೇಕು ಅಂದರೆ ಇವರೆಲ್ಲರ ಅನುಗ್ರಹ ಆಗಬೇಕು ಅಂತ ಹೇಳ್ತಾ ಇದು ಪ್ರತಿಪದದ ಅರ್ಥಚಿಂತನೆ. ಇನ್ನು ಮುಂದೆ ಲಕ್ಷ್ಮೀದೇವಿಯರು ಪ್ರಳಯ ಕಾಲದಲ್ಲೂ ಕೂಡ ನಾರಾಯಣನ ಅನಂತಾನಂತ ಅವತಾರಗಳು, ಅನಂತಾನಂತ ಗುಣಗಳು ಆಲೋಚನದಿ ಅವಳಿಗೆ ಕಾಣಿಸ್ತಾರೆ ಲಕ್ಷ್ಮೀದೇವಿಗೆ. ಹಾಗಾಗಿ ಇಲ್ಲಿ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯ ನಾದ ಪುರಂದರ ವಿಠಲನನ್ನ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು ಅಂತ ಪುರಂದರದಾಸರು ಲಕ್ಷ್ಮೀದೇವಿಯನ್ನು ಸ್ತುತಿಸ್ತಾ ಹೇಳ್ತಾರೆ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು. ದೇವರನ್ನು ಸದಾ ಸ್ಪರ್ಶ ಮಾಡ್ತಾ ಎಲ್ಲ ಕಾಲಗಳಲ್ಲಿ, ಸರ್ವಕಾಲದಲ್ಲಿ, ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ದೇವ್ರನ್ನ ಸ್ಪರ್ಶ ಮಾಡ್ತಾ ಅವನೊಂದಿಗೆ ಇದ್ದುಕೊಂಡು ಸದಾ ಒಂದು ಕ್ಷಣವೂ ಅಗಲಿಕೆ ಇಲ್ಲ. ಆ ರೀತಿಯಲ್ಲಿ ದೇವರ ಜೊತೆಗಿದ್ದುಕೊಂಡು ಅವನನ್ನು ಸೇವಿಸುತ್ತಾ ಆ ಸುಖವನ್ನು ಪಡ್ತಿದ್ದಾಳೆ ಲಕ್ಷ್ಮೀದೇವಿ. ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂದು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಛತ್ರ, ಚಾಮರ, ದೇವರ ಸೇವೆಗೆ ಏನೇನೆಲ್ಲ ಬಳಸ್ತೀವಿ, ಶಂಖದಿಂದ ಮೊದಲುಕೊಂಡು ಎಲ್ಲ ದೇವರಿಗೆ ಬಳಸುವಂತಹ ಎಲ್ಲ ವಸ್ತುಗಳಲ್ಲಿ ಲಕ್ಷ್ಮೀದೇವಿ ಇದ್ದು ದೇವರ ಸೇವೆಯನ್ನು ಮಾಡ್ತಾಳೆ. ಇನ್ನು ಸರ್ವತ್ರದಿ ವ್ಯಾಪ್ತನಾದ, ಸರ್ವದೋಷರಹಿತನಾದ, ಸರ್ವವಂದ್ಯನಾದ, ಎಲ್ಲರಿಂದ
ಒಂದಿನಾದಂತಹ ಪುರಂದರ ವಿಠಲನ್ನ ನಿತ್ಯ ಸೇವಿಸುತ್ತಿಹಳು ಅಂತ ಲಕ್ಷ್ಮೀದೇವಿಯನ್ನು ಹೊಗಳ್ತಿದ್ದಾರೆ ಇಲ್ಲಿ. ಇನ್ನು ಮುಂದೆ ಬ್ರಹ್ಮವಾಯುಗಳಲ್ಲಿ ವೇದಗಳಿಗೆ ಮತ್ತು ಉಪನಿಷತ್ತುಗಳು ಮತ್ತು ಭಾರತ ಭಾಗವತಾದಿ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಹೇಳಿರುವ ಅಷ್ಟು ರೂಪಗಳನ್ನು ಬ್ರಹ್ಮವಾಯುಗಳಿಗೆ ಸದಾ ತೋರಿಸುತ್ತಿರ್ತಾನೆ ಭಗವಂತ. ಹಾಗಾಗಿ ಅವರು ಎಲ್ಲ ಮಂತ್ರಗಳು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಮ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ವಾಯುದೇವರನ್ನು ಹೊಗಳುತ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಈ ರೀತಿಯಲ್ಲಿ ಬ್ರಹ್ಮವಾಯುಗಳಿಗೆ ಎಲ್ಲ ಮಂತ್ರಗಳು, ದೇವರ ಎಲ್ಲ ರೂಪಗಳು, ವೇದಾದಿಗಳಲ್ಲಿ ಹೇಳಿರುವಂತಹ ಎಲ್ಲ ರೂಪಗಳು ಅವರಿಗೆ ಸದಾ ಗೋಚರವಾಗ್ತಿರುತ್ತೆ. ಹಾಗಾಗಿ ಅವರಿಗೆ ತೋರಿ ಅಂತ ಹೇಳಿದ್ದಾರೆ. ಹೇಗೆ ಪರಿಮಳವು ಸುಮನದೊಳು, ಅಂದರೆ ಒಂದು ಪುಷ್ಪದಲ್ಲಿ ಪರಿಮಳ ಹೇಗೆ ತಕ್ಷಣ ಕಾಣುತ್ತೆ, ಆ ರೀತಿಯಲ್ಲಿ ಅವರಿಗೆ ಸದಾ ಕಾಣ್ತಿರ್ತಾನೆ ದೇವರು ಅಂತ. ಇನ್ನು ರುದ್ರಾದಿ ದೇವತೆಗಳಲ್ಲಿ, ಇಂದ್ರಾದಿ ದೇವತೆಗಳಲ್ಲಿ ಈ ಅಶ್ವತ್ಥ ಕಾಷ್ಟ ಮಥನ ಮಾಡಿದಾಗ ಮಾತ್ರ ಹೇಗೆ ಅಗ್ನಿ ಗೋಚರನಾಗ್ತಾನೆ, ಆ ರೀತಿಯಲ್ಲಿ ಅವರಿಗೆ ಧ್ಯಾನ ಗೋಚರನಾಗ್ತಾನೆ. ಅವರು ಧ್ಯಾನ ಕೂತಾಗಲೆಲ್ಲ ಅವರಿಗೆ ಗೋಚರನಾಗ್ತಿರ್ತಾನೆ ಅಂತ ಹೇಳ್ತಾ, ಅದು ತಾರತಮ್ಯಾನುಸಾರವಾಗಿ ಆ ದೇವತೆಗಳ ಯೋಗ್ಯತಾನುಸಾರವಾಗಿ ಅವರಿಗೆ ಅಷ್ಟಷ್ಟು ಪ್ರಮಾಣದಲ್ಲಿ, ಅಷ್ಟಷ್ಟು ಕಾಲದಲ್ಲಿ, ಅಷ್ಟಷ್ಟು ಸುಖಗಳನ್ನು ದೇವರು ಕೊಡ್ತಿರ್ತಾನೆ ಗೋಚರನಾಗ್ತಾ. ಇನ್ನು ಋಷಿಗಳಲ್ಲಿ, ಪಿತೃಗಳಲ್ಲಿ, ಗಂಧರ್ವರು, ಕ್ಷಿತಿಪರು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಾಗೆ ಮನುಷ್ಯೋತ್ತಮರವರೆಗೆ ಇವರೆಲ್ಲರಲ್ಲಿಯೂ ಭಗವಂತ ಯೋಗ್ಯತಾನುಸಾರವಾಗಿ ಗೋಚರನಾಗ್ತಿರ್ತಾನೆ. ಇಲ್ಲಿ ತೋರದೆಲೆ ಅವರ ಧ್ಯಾನಕ್ಕೆ ಮಾತ್ರ ಕೂತಾಗ ತೋರ್ತಾನೆ. ಮತ್ತು ಮುಂದೆ ಯತಿಗಳು, ಅಪರೋಕ್ಷ ಜ್ಞಾನಿಗಳಾದಂತಹ ಯತಿಗಳು, ಪದ್ಮನಾಭಾದಿ ಯತಿಗಳು, ಪುರಂದರದಾಸಾದಿ ದಾಸರಾಯರುಗಳು, ಇವರಿಗೆಲ್ಲ ಸದಾ ಧ್ಯಾನದಲ್ಲಿ ಅವರು ಧ್ಯಾನದಲ್ಲಿ ಕೂತು ಭಗವಂತನ ಸ್ತುತಿ ಮಾಡೋ ಕಾಲಕ್ಕೆ ವಿವಿಧ ರೂಪಗಳಲ್ಲಿ ಅವರಿಗೆ ಗೋಚರಿಸ್ತಾನೆ. ಅವರ ಪಡುವ ಸುಖ ಆ ಹಿರಿಯರಿಗೆ, ಆ ದೊಡ್ಡವರಿಗೆ ಮಾತ್ರ ಗೊತ್ತು. ಹಾಗಾಗಿ ಪುರಂದರದಾಸರು, ಕನಕದಾಸರು, ವಾದಿರಾಜರು, ವೈಕುಂಠದಾಸರು ಇವರೆಲ್ಲ ಒಟ್ಟಿಗೆ ಕೂತು ನರ್ತನ ಮಾಡುತ್ತಾ ಭಗವಂತನ ಸ್ತುತಿ ಮಾಡುತ್ತಾ ಆಗಿನ ಕಾಲದಲ್ಲಿ ಈ ಮಹನೀಯರನ್ನು ಒಟ್ಟಿಗೆ ಕಂಡವರೇ ಧನ್ಯರು. ವ್ಯಾಸರಾಯರು ಶ್ರೀಕೃಷ್ಣನನ್ನು ಅಂತರಂಗದಲ್ಲಿ ಈ ರೀತಿ ಕಾಣುತ್ತಾ ಸ್ತುತಿ ಮಾಡುತ್ತಾರೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ಬೇಗನೆ ಬಾರೋ, ಮುಖವನ್ನೇ ತೋರೋ, ನೀಲ ವರ್ಣನೆ ನಾಟ್ಯ ಆಡುತ್ತ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ, ಕೃಷ್ಣ ನೀ ಬೇಗನೆ ಬಾರೋ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದ್ಧೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ, ಜಗದ್ಧೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ, ಕೃಷ್ಣ ನೀ ಬೇಗನೆ ಬಾರೋ ಅಂತ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ, ಅಂದರೆ ಎಲ್ಲ ಸಾತ್ವಿಕ ಜೀವರನ್ನು ಉದ್ಧಾರ ಮಾಡುವಂತಹ, ಬ್ರಹ್ಮಾದಿ ಎಲ್ಲ ಸಾತ್ವಿಕ ಜೀವರನ್ನು ಉದ್ಧಾರ ಮಾಡುವಂತಹ ಭಗವಂತ ಈ ರೀತಿ ಸ್ತುತಿಸ್ತಾರೆ ಶ್ರೀಕೃಷ್ಣ ಅನ್ನುವ ಅಂಕಿತದಲ್ಲಿ ವ್ಯಾಸರಾಯರು. ಮುಂದೆ ಜಗನ್ನಾಥ ವಿಠಲನ ಕರುಣೆ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ.
ಈ ರೀತಿಯಲ್ಲಿ ವ್ಯಾಸರಾಯರು, ಈ ರಾಘವೇಂದ್ರ ಸ್ವಾಮಿಗಳು, ವಿಜಯದಾಸರಂತಹ ಮಹನೀಯರನ್ನು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ ಅವ್ರನ್ನ ಕೊಂಡಾಡ್ತಿದ್ರೆ ಭಗವಂತ ಒಲಿತಾನೆ. ಇಲ್ಲಿ ಕಮಲೇಶ ವಿಠಲದಾಸರು ರಾಯರನ್ನು ಈ ರೀತಿ ಸ್ತುತಿ ಮಾಡ್ತಾರೆ. ರಾಘವೇಂದ್ರ ರಾಯರ ಪಾದಾಂಬುಜ ಆರಾಧಕರ ಕೊಂಡಾಡಿರೋ, ರಾಘವೇಂದ್ರ ರಾಯರ ಪಾದಾಂಬುಜ ಆರಾಧಕರ ಕೊಂಡಾಡಿರೋ, ಧೀರ ಶ್ರೀ ಕಮಲೇಶ ವಿಠಲರಾಯನು ತನ್ನ ಸಾರೂಪ್ಯ ಕೋಟು ಸಲಹುವ ಸಂತತ, ರಾಘವೇಂದ್ರ ರಾಯರ ಪಾದಾಂಬುಜ ಆರಾಧಕರ ಕೊಂಡಾಡಿ ರೋ ಅಂತ ಈ ರೀತಿಯಲ್ಲಿ ಆರಾಧಕರವಾದಂತಹ ರಾಘವೇಂದ್ರ ಸ್ವಾಮಿಗಳ ಪಾದಾಂಬುಜವನ್ನು ಸ್ಮರಣೆ ಮಾಡ್ತಿದ್ರೆ ಧೀರಶ್ರೀ ಕಮಲೇಶ ವಿಠಲನು ಒಲಿದು ತನ್ನ ಸಾರೂಪ್ಯವ ಕೊಟ್ಟು ಸಲಹುವ ಸಂತತ ಅಂತ. ರಾಯರನ್ನ ಸ್ಮರಣೆ ಮಾಡಿದ್ರೆ ಸಾಕು ಮೋಕ್ಷವನ್ನು ಕೊಡ್ತಾನೆ ಕಮಲೇಶ ವಿಠಲ ಅಂತ ಹೇಳ್ತಿದ್ದಾರೆ. ಇನ್ನು ಮೋಹನದಾಸರು ವಿಜಯದಾಸರನ್ನ ಈ ರೀತಿ ಸ್ತುತಿ ಮಾಡ್ತಾರೆ. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ ಅಂತ. ಏನು ಕಷ್ಟಪಡೋದು ಬೇಕಾಗಿಲ್ಲ. ಈ ಹಿರಿಯರನ್ನ ಅವ್ರನ್ನ ನಿಜವಾಗಿ ನಂಬಿದ್ರೆ ಮೋಕ್ಷಕ್ಕೆ ಬೇಕಾದಂತಹ ಎಲ್ಲ ಸಾಧನೆಗಳನ್ನು ಮಾಡಿಸ್ತಾರೆ ಮಹನೀಯರು. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ, ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು. ಹರಿದಾಸರಾಗ್ತಾರೆ ವಿ ಎಂದು ಕೂಡಲೇ. ಜ ಎನ್ನಲು ಜನನ ಹಾನಿ, ಮುಂದೆ ಜನ್ಮಗಳೇ ಇರೋಲ್ಲ, ಮೋಕ್ಷ ಸಾಧನೆ ಆಗಿಬಿಡುತ್ತೆ. ಯಾ ಎನ್ನಲು ಯಾ ಎಂದು ಕೊಂಡಾಡಿ ಯಮಭಟರು ಓಡುವರು, ನರಕಾದಿಗಳಿರಲ್ಲ. ಯಮಭಟ್ಟರು ವಿಜಯರಾಯರನ್ನ ಸ್ಮರಣೆ ಮಾಡೋರು, ನಿತ್ಯದಲ್ಲಿ ವಿಜಯರಾಯರನ್ನ ಸ್ಮರಣೆ ಮಾಡೋರು, ರಾಯರನ್ನ ಸ್ಮರಣೆ ಮಾಡೋರಿಗೆ ಯಮಭಟ್ಟರು ಕೂಡ ಬಂದು ಮುಟ್ಲಿಕ್ಕೆ ಬರೋಲ್ಲ. ಯಮಧರ್ಮರಾಜರು ಮಹಾಹರಿಭಕ್ತರು. ಅವರು ಯಮಭಟ್ಟರಿಗೆ ಏನು ಹೇಳಿದ್ದಾರೆ ಅಂದರೆ ಈ ರೀತಿ ಹರಿದಾಸರನ್ನ, ಯತಿವರೇಣ್ಯರುಗಳನ್ನು ಮತ್ತು ತಾರತಮ್ಯದಲ್ಲಿ ಬರುವಂತಹ ಹಿರಿಯ ದೇವತೆಗಳನ್ನು ಯಾರು ಸ್ತುತಿ ಮಾಡ್ತಾರೆ ಅಥವಾ ಅಂತ್ಯಕಾಲದಲ್ಲಿ ಯಾರು ಹರಿಯ ಸ್ಮರಣೆ ಮಾಡ್ತಾರೆ ಅವರನ್ನು ನೀವು ಮುಟ್ಟುಕೊಡೋದು ಅಂತ ಯಮಧರ್ಮರಾಜರು ಆಜ್ಞೆ ಮಾಡಿದ್ದಾರೆ. ಹಾಗಾಗಿ ಯಮಭಟ್ಟರು ಹತ್ರ ಕೂಡ ಬರಲ್ಲ ಇಂಥ ಮಹನೀಯರನ್ನು ಸ್ಮರಣೆ ಮಾಡ್ತಿದ್ರೆ. ಇನ್ನು ವಿ ಎಂದು ನುಡಿಯಲು ವಿಷ್ಣುದಾಸನಾಗುವನು, ಜಾ ಎನ್ನಲು ಜನನ ಹಾನಿ, ಮುಂದೆ ಜನನವಿಲ್ಲ. ಯಾ ಎಂದು ಕೊಂಡಾಡೆ ಯಮಭಟರು ಓಡುವರು, ರಾಯ ಎಂದೆನಲು ಹರಿ ಕಾವ ವರವಿವ, ದೇವರು ತಾನೇ ಬಂದು ಕಾಯ್ತಾನೆ, ಕೇಳಿದ ವರಗಳನ್ನ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ. ಈ ರೀತಿಯಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಟೀಕಾರಾಯರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಇಂಥ ಮಹನೀಯರನ್ನು ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ ಜಗನ್ನಾಥ ವಿಠಲನ ಕರುಣೆಯ ಪಡೆಯುವ ಮುಮುಕ್ಷುಗಳು ಲಕ್ಷ್ಮೀದೇವಿ, ಬ್ರಹ್ಮವಾಯು ಆದಿ ಗರುಡಶೇಷ ರುದ್ರಾದಿ ಇಂದ್ರಾದಿ ದೇವತೆಗಳನ್ನು ಮತ್ತು ತಾರತಮ್ಯದಲ್ಲಿ ಬರುವ ಎಲ್ಲ ಋಷಿಗಳು, ಗಂಧರ್ವರು, ಕ್ಷಿತಿಪರು ಎಲ್ಲರನ್ನೂ ಸ್ಮರಣೆ ಮಾಡ್ತಾ ಮುಂದೆ ಇಂತಹ ಅಪರೋಕ್ಷಿಗಳಾದಂತಹ ಯತಿವರೇಣ್ಯರುಗಳನ್ನು, ಹರಿದಾಸವರೇಣ್ಯರುಗಳನ್ನು ನಿತ್ಯದಲ್ಲಿ ಸ್ಮರಣೆ ಮಾಡ್ತಿದ್ರೆ ಜಗನ್ನಾಥ ವಿಠಲನ ಕರುಣೆ ಪಡೆವ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹರಿಯ ಕರುಣ ಪ್ರಾಪ್ತಿಯಾಗತ್ತೆ, ಸಿದ್ಧಿಸತ್ತೆ ಅಂತ. ಅದಕ್ಕೋಸ್ಕರ ಇಲ್ಲಿ ದಾಮೋದರ ಅನ್ನೋ ವಿಶೇಷಣ ಬಳಸಿದ್ದಾರೆ. ದಾಮೋದರ ಅಂದರೆ ಯಶೋದೆಗೆ ಕಟ್ಟು ಬಿದ್ದಂತಹ, ಯಾರಿಗೂ ಕಟ್ಟು ಬೀಳದ ಭಗವಂತ ಇಂಥ ಮಹನೀಯರ ಅನುಗ್ರಹದಿಂದ ಧ್ಯಾನಗೋಚರನಾಗ್ತಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದರೊಂದಿಗೆ ಇವತ್ತಿನ ಚಿಂತನೆಯನ್ನು ಸಮಾಪ್ತಿ ಮಾಡೋಣ. ಇದು ಹರಿಕಥಾಮೃತಸಾರದ ಮಂಗಳಾಚರಣ ಸಂಧಿಯ 13ನೆಯ ಕೊನೆಯ ಪದ್ಯವಿದು. ಅಸ್ಮದ್ ಗುರು ಅಂತರ್ಗತ ಶ್ರೀ ವಿಜಯದಾಸರಾಯ ಅಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಅಂತರ್ಗತ, ಶ್ರೀ ವಾದಿರಾಜ ಅಂತರ್ಗತ, ಶ್ರೀ ಭಾರತೀಮಣ ಮುಖಪ್ರಾಣ ಅಂತರ್ಗತ, ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ, ಶ್ರೀ ಹಯಾಸಿ ವಿಠಲ ಅಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.